ನನಗೂ ಒಂದ್ಸಲ ಇಲ್ಲಿ ಬಂದಾಗ ಒಂದು ಕನ್ಫ್ಯೂಷನ್ ಇದೇ ಇರ್ತದೆ, ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು. ಗುರುಗಳು ಇವತ್ತಿಲ್ಲ, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ನಾನೂ ಇಲ್ಲ ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾಬಯಲು ಅಂತ ಹೇಳಿ ಕೊನೆಯ ಸಂದೇಶವನ್ನ ಕೊಟ್ಟು ಗುರುಗಳು ನಮ್ಮ ಮಧ್ಯದಲ್ಲಿ ಇಲ್ಲ. ಆದ್ರೆ ಇದೆಲ್ಲದ ಇಲ್ಲಗಳ ಮಧ್ಯೆ ಅವರು ಯಾವ್ದ್ಯಾವ್ದು ಅನ್ಕೊಂಡಿದ್ರು ಅದೆಲ್ಲದರಲ್ಲೂ ಅವರಿದ್ದಾರೆ. ಇದು ಬಹಳ ಸ್ಪಷ್ಟವಾಗಿ ಅವರಿದ್ದಾರೆ. ಡಿಸೆಂಬರ್ 24ನೇ ತಾರೀಕು ಸಿಂದಗಿಯ ಸಾರಂಗ ಮಠದ ಪರಮ ಪೂಜ್ಯ ಶ್ರೀಗಳು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ನಾ ಹೋಗಿದ್ದೆ. ಗುರುಗಳು ಇದ್ದಾಗ ಸಿಂದಗಿಯ ಒಂದು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಪ್ರಭು ಸಾರಂಗದೇವ ಶಿವಾಚಾರ್ಯರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಮಠ ಬರೇ ಮಠವಾಗಿದ್ರ ಸಾಕಾಗುದಿಲ್ಲ, ಸಾರಂಗ ಮಠಕ್ಕೆ ಒಂದು ಹೆಮ್ಮೆ ಅದ. ನೀವು ಪರಮ ಪೂಜ್ಯ ಪ್ರಭು ಸಾರಂಗದೇವ ಶಿವಾಚಾರ್ಯರಿಂದ ಒಂದು ನಿರೀಕ್ಷೆ ಅದ. ಈ ನೆಲದೊಳಗ, ಬಿಜಾಪುರದ ನೆಲದೊಳಗ ಭಾಸ್ಕರಾಚಾರ್ಯ ಅಂತ ಹೇಳಿ ಒಬ್ರು ಅದ್ಭುತ ವಿಜ್ಞಾನಿ, ಜಗತ್ತಿಗೆ ಬಹಳ ದೊಡ್ಡ ವಿಜ್ಞಾನದ ಕೊಡುಗೆಯನ್ನು ಕೊಟ್ಟಿರುವಂತ ವಿಜ್ಞಾನಿ ಬದುಕಿ ಹೋಗ್ಯಾರ. ಅವ್ರ ಹೆಸರಲ್ಲಿ ಭಾಸ್ಕರ ಪ್ರಶಸ್ತಿ ಕೊಡಬೇಕು ಅಂತ ಗುರುಗಳು ಅವತ್ತು ಸಂಕಲ್ಪ ಮಾಡ್ಕೊಂಡಿದ್ರು. ನಾನು ಭಾರಿ ಸಂತೋಷ ಆಗಿದ್ದೇನಂತ ಹೇಳಿದ್ರೆ, ಅವತ್ತು ಗುರು ನಮ್ಮನ್ನ 24ನೇ ತಾರೀಕಿಗೆ ಸಿಂದಗಿಯೊಳಗ ಅನಿಲ್ ಕಾಕೋಡ್ಕರ್, ಇಡೀ ಜಗತ್ತಿಗೆ ಅಣು ರಹಸ್ಯವನ್ನ ಭಾರತ ಕೊಟ್ಟಿದೆ. ಇವತ್ತು ಪರಮಾಣು ತಂತ್ರಜ್ಞಾನದಲ್ಲಿ ಬಹಳ ರಿಸರ್ಚ್ ಏನಾದ್ರು ನಡೆದಿದ್ರ ಅನಿಲ್ ಕಾಕೋಡ್ಕರ್ ಒಂದು ಮುಂಚೂಣಿಯಲ್ಲಿ ನಿಂತಿರುವಂತ ವಿಜ್ಞಾನಿ. ಅವರಿಗೆ ಬಿಜಾಪುರ ಕರೆಸಿ, ಅದು ಸಿಂದಗಿ ಅಂತ ಗ್ರಾಮಕ್ಕೆ ಕರೆಸಿ ಭಾಸ್ಕರಾಚಾರ್ಯ ಪ್ರಶಸ್ತಿಯನ್ನ ಪರಮ ಪೂಜ್ಯ ಸಾರಂಗದೇವ ಶಿವಾಚಾರ್ಯರು ಕೊಟ್ಟರು, ಪ್ರಭು ಸಾರಂಗದೇವ ಶಿವಾಚಾರ್ಯರು. ನನಗೆ ಅವತ್ತು ನಿಜವಾಗ್ಲೂ ನೆನಪಾಗಿದ್ದೇನಂದ್ರ, ಬಿಜಾಪುರದ ಈ ನೆಲಕ್ಕ ಇಂತಿಂತ ವಿಜ್ಞಾನಿಗಳು ಬರಬೇಕಂದ್ರೆ ಅವತ್ತು ಗುರುಗಳ ಸಂಕಲ್ಪ ಏನಿತ್ತು, ವಿಜ್ಞಾನಿಗಳು ಈ ನೆಲಕ್ಕೆ ಬರಬೇಕು, ಈ ನೆಲದ ಮಕ್ಕಳಿಗೆ ಪ್ರೇರಣೆ ಆಗ್ಬೇಕು. ನೋಡ್ರಿ ಯಾರ್ಯಾರನ್ನ ಕರೆಸಿದ್ದಾರೆ ಅಂತ ಹೇಳಿದ್ರೆ CNR ರಾವ್, UR ರಾವ್, ಕಸ್ತೂರಿ ರಂಗನ್. ನಾವ್ ಯಾರನ್ನ ಪುಸ್ತಕಗಳಲ್ಲಿ ಮಾತ್ರ ಓದ್ಬೋದಾಗಿತ್ತು, ಮಾಧ್ಯಮಗಳಲ್ಲಿ ಮಾತ್ರ ನೋಡಬಹುದಾಗಿತ್ತು, ಅಂತ ವಿಜ್ಞಾನಿಗಳನ್ನ ಗುರುಗಳು ಇದ್ದಾಗ್ಲೂ ಕರೆಸಿದ್ರು. ಇವತ್ತು ಗುರುಗಳು ನಮ್ಮ ಮಧ್ಯದಲ್ಲಿ ಇಲ್ಲವಾಗಿದ್ದಾರೆ ಅಂತ ಅನ್ಕೊಳ್ತಿದ್ವಿ. ಅವರ ಆ ಸಂಕಲ್ಪ ಶಕ್ತಿಯ ಕಾರಣಕ್ಕಾಗಿ ಈಗಲೂ ಕೂಡ ಒಬ್ಬ ಪರಮಾಣು ವಿಜ್ಞಾನಿ ಈ ಜಿಲ್ಲೆಗೆ ಬರ್ತಾನಂತ ಹೇಳಿದ್ರೆ, ಸಿದ್ದೇಶ್ವರ ಶ್ರೀಗಳು ನಿಜವಾಗ್ಲೂ ಈ ಎಲ್ಲ ಪರಮಾಣುಗಳಲ್ಲಿ ಇವತ್ತಿಗೂ ಇದ್ದಾರೆ ಅನ್ನುವಂಥದ್ದನ್ನ ಬಹಳ ಒಂದು ಭಕ್ತಿಯಿಂದ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅವ್ರು ಇಷ್ಟೆಲ್ಲ ಹೇಳೋದ್ರು, ಏನು ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ. ಅದು ಒಂದಷ್ಟು ಅಸಹಜ ನಾವು ನೋಡ್ಲಾಕ್ಸಿಲ್ಲ ಅಥವಾ ಜಿಗಿನ್ ಸಾಹೇಬ್ರು ಹೇಳಿದ್ರು. ಏನ್ ಅಸಹಜ ಅಂತ ಹೇಳಿದ್ರೆ, ನಾ ಕಳೆದ ಬಾರಿ ಹೇಳಿದ್ದೆ, ಒಂದೊಂದು ಸಂಕಲ್ಪ ಒಂದೊಂದು ಅವರ ಪುಣ್ಯಸ್ಮರಣೆ ಸಂದರ್ಭದಲ್ಲಿ ನಾವು ಮಾಡ್ಕೊಳ್ಬೇಕು ಅಂತೇಳಿ. ನಂದೊಂದು ವಿನಂತಿ ಇದೆ, ಇಲ್ಲಿ ಬಂದಿರುವಂತ ಎಲ್ಲಾ ಭಕ್ತಾದಿಗಳಲ್ಲಿ, ಎಲ್ಲ ಗುರುಗಳ ಪಾದಗಳಲ್ಲಿ ಏನಂತ ಹೇಳಿದ್ರೆ, ನಾವೊಂದು ಸಂಕಲ್ಪ ಮಾಡ್ಬೇಕಾಗಿದೆ ಈ ವರ್ಷ ಅಂತ ನಾನು ಭಾವಿಸ್ತೇನೆ. ಆ ಸಂಕಲ್ಪ ಏನು ಅಂತ ಹೇಳಿದ್ರೆ, ಗುರುಗಳ ಫೋಟೋ, ಗುರುಗಳ ಹೆಸರು ಎಲ್ಲಿ ಬಳಸಬೇಕು ಅನ್ನೋ ಪತ್ತೆಯನ್ನ ಈ ನೆಲದಿಂದ ನಾವು ನಿರ್ಣಯ ಮಾಡಬೇಕಾದಂತ ಸ್ಥಿತಿ ಬಂದದ ಅಂತ ಭಾವಿಸ್ತೇನೆ. ನಿಮ್ಗೆ ಅರ್ಥ ಆಗಿರ್ಬೇಕು, ಬಿಜಾಪುರ ಜಿಲ್ಲೆ ಇವತ್ತು ಈ ರಾಜ್ಯದ ಸ್ಥಿತಿಗತಿಗಳು ಹೆಂಗ್ ನಡೀತಿದೆ, ಗುರುಗಳ ಫೋಟೋ ಎಲ್ಲಿ ಬಳಸ್ಕೋಬೇಕು, ಗುರುಗಳ ಹೆಸರು ಎಲ್ಲಿ ಬಳಸ್ಕೋಬಾರ್ದು, ಇದ್ರ ಬಗ್ಗೆ ಒಂದು ಸೂಕ್ಷ್ಮತೆಯನ್ನ ನಾವು ಅನುಸರಿಸುವ ಮೂಲಕ ನಿಜವಾಗಿರುವಂತ ನಮನಗಳನ್ನ ಸಲ್ಲಿಸಬೇಕಾದಂತ ಕಾಲಘಟ್ಟದಲ್ಲಿ ಇದೀವಿ ಅನ್ನೋಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜಾಸ್ತಿ ಮಾತಾಡೋದ್ರಾಗ ಅರ್ಥ ಇಲ್ಲ. ಯಾಕಂದ್ರೆ ಕೃಷಿ ವಿಜ್ಞಾನಿಗಳು ಇವತ್ತು ಅವರು ಕೃಷಿ ತಜ್ಞರು ಬಂದು ಇಲ್ಲಿ ಇವತ್ತು ಮಾತಾಡಿದ್ದಾರೆ. ನಾನು ಬಹಳ ಸಂತೋಷ ಆಗಿದ್ದೆ ಅಂದ್ರೆ ವಿಷಯಗಳ ಏನೇನು ಇಟ್ಕೊಂಡಿದ್ರು ಅಂತೇಳಿ. ಯುವ ಸಮಾವೇಶ, ಅದಕ್ಕೆ ನಮ್ಮೊಬ್ರು ಹಿರಿಯರು ಹೇಳಿದ್ರು, ಈ ದೇಶದ ಪ್ರಧಾನಿ ಒಬ್ಬರನ್ನ ಬಿಟ್ರೆ ನನಗನ್ಸ ವ್ಯಕ್ತಿಗಳ ಗುಣಗಾನ ಪರಮ ಪೂಜ್ಯ ಶ್ರೀಗಳ ಬಾಯಿಂದ ಕೇಳಿಲ್ಲ. ಈ ದೇಶದ ಪ್ರಧಾನಿಗಳ ಬಗ್ಗೆ ಮಾತ್ರ ಪರಮ ಪೂಜ್ಯ ಶ್ರೀಗಳ ಬಾಯಿಂದ ನಾ ಕೇಳಿದ್ದು. ಆ ರೀತಿ ಹಿಂದೆ ಈ ದೇಶದ ಪ್ರಧಾನಮಂತ್ರಿ ಆಗಿರೋರು ಒಂದು ಮಾತು ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್. ಅದ್ರ ಜೊತೆಗೆ ಮುಂದೊಬ್ಬ ಬಂದ ಪ್ರಧಾನಮಂತ್ರಿಗಳು ಹೇಳಿದ್ರು, ಜೈ ವಿಜ್ಞಾನ ಅನ್ನೋಂಥದ್ದನ್ನ ಸೇರಿಸ್ಕೊಳ್ಬೇಕು ಅಂತೇಳಿ. ನನಗೆ ಬಹಳ ಸಂತೋಷ ಆಗದ. ಗುರುಗಳು ಈ ಮೂರನ್ನೂ ಕೂಡ ಅವರು ಆಧ್ಯಾತ್ಮದ ಪ್ರವಚನ ಮಾಡಿದ್ರು ಕೂಡ ಇವತ್ತು ಯುವ ಸಮಾವೇಶ ಮಾಡುವ ಮೂಲಕ ಜೈ ಜವಾನ್, ಜವಾನ್ರೇ ನಾವೆಲ್ಲ ಒಬ್ಬೊಬ್ಬ ಯುವಕನು ಜವಾನನಾಗಬೇಕು, ಸೈನಿಕನಾಗಬೇಕು ಅನ್ನುವಂತಹ ನಿಟ್ಟಿನೊಳಗ ಯುವಕರಿಗೆ ಆ ಕೆಚ್ಚನ್ನು ತುಂಬುವ ನಿಟ್ಟಿನಲ್ಲಿ ಇಲ್ಲಿಂದ ಆಶ್ರಮದಿಂದ ಒಂದು ಕಾರ್ಯ ಆಗಿದೆ ಅಂತ ಭಾವಿಸ್ತೇನೆ. ಅದರ ಜೊತೆಗೆ ಜೈ ಜವಾನ್ ಜೈ ಕಿಸಾನ್, ಇವತ್ತು ಕೃಷಿ ತಜ್ಞರನ್ನ ಕರೆಸುವ ಮೂಲಕ ನಮ್ಮೆಲ್ಲರ ಮಧ್ಯದಲ್ಲಿ ಕೃಷಿ ಇವತ್ತು ಕಾಣೆ ಆಗ್ತಾ ಇದೆ. ಯಾರು ಜೈ ಜವಾನ್ ಜೈ ಕಿಸಾನ್ ಅನ್ನುವಂತ ಹೇಳಿಕೆ ಕೊಟ್ಟರು ಸನ್ಮಾನ್ಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಅವತ್ತು ಇಡೀ ದೇಶದ ಜನಸಂಖ್ಯೆ ಎಷ್ಟಿತ್ತು, ಆಹಾರದ ಕೊರತೆ ಎಷ್ಟಿತ್ತು, ಅವರು ಅದನ್ನು ಜೈ ಜವಾನ್ ಜೊತೆಗೆ ಜೈ ಕಿಸಾನ್ ಹೇಳಿರ್ಲಿಲ್ಲ ಅಂದ್ರೆ ಒಂದು ಹಸಿರು ಕ್ರಾಂತಿ ಆಗ್ತಿರ್ಲಿಲ್ಲ. ಹಸಿರು ಕ್ರಾಂತಿ ಆಗಿರ್ಲಿಲ್ಲ ಅಂದ್ರೆ ನಾವು ನೀವುಗಳೆಲ್ಲ ಕೂಡ
ಇವತ್ತು ಆಹಾರಕ್ಕಾಗಿ ಪರದಾಡು ಪರಿಸ್ಥಿತಿ ಬರ್ತಿತ್ತು. ಒಂದು ವೈಜ್ಞಾನಿಕ ಕೃಷಿ ಅಗತ್ಯ ಇದೆ, ಕೃಷಿಯಲ್ಲಿ ವೈಜ್ಞಾನಿಕತೆ ಅಗತ್ಯ ಇದೆ ಅನ್ನುವಂಥದ್ದನ್ನ ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು. ಈ ರೀತಿಯ ವೇದಿಕೆಗಳಲ್ಲಿ ಈ ರೀತಿಯ ಸಂಗತಿಗಳು ಚರ್ಚೆ ಆಗಬೇಕು. ಆ ಮೂಲಕ ಕೃಷಿಯತ್ತ ಇವತ್ತಿನ ಯುವಕರು ಮತ್ತೆ ಮುಖ ಮಾಡಬೇಕು. ಇವತ್ತು ನಿಜವಾದಂತ ಸವಾಲೇನು? ಕೃಷಿಯತ್ತ ಯುವಕರು ನಾವು ಮುಖ ಮಾಡ್ತಿಲ್ಲ, ವಿಮುಖರಾಗಿದ್ದೇವೆ ಕೃಷಿಯಿಂದ ಅನ್ನುವಂಥದ್ದು. ಅದಕ್ಕೆ ಪ್ರೇರಣೆ ಎಲ್ಲಿ ದೊರಕಬೇಕು? ಈ ತರದ ಕಾರ್ಯಕ್ರಮದಲ್ಲಿ, ಈ ತರದ ಆಶ್ರಮಗಳಲ್ಲಿ ಪ್ರೇರಣೆ ಸಿಕ್ಕಾಗ ಮಾತ್ರ ಮತ್ತೊಮ್ಮೆ ಕೃಷಿಯತ್ತ ಯುವಕರು ಹೋಗುವಂತ ಕಾಲ ಬರ್ತದೆ ಅನ್ನುವಂಥದ್ದು. ಇವತ್ತು ಬೆಂಗಳೂರಿನೊಳಗೆ ಯಾರ್ಯಾರು ಜೀವನ ಮಾಡ್ತಾರೆ, ಐಟಿ ಬಿಟಿ ಬಹಳ ದೊಡ್ಡ ಸಾಧನೆ ಮಾಡಿದ, ಜಗತ್ತಿಗೆ ಐಟಿ ಬಿಟಿ ರಾಜಧಾನಿ ಯಾವ್ದು ಅಂತ ಹೇಳಿದ್ರೆ ಬೆಂಗಳೂರು ಅನ್ನುವಂತ ಸ್ಥಿತಿ ಬಂದದ. ಆದ್ರೆ ಬೆಂಗಳೂರಿನ ಅಲ್ಲಿ ಸಾಧನೆ ಮಾಡೋ ಯುವಕರನ್ನು ಕೇಳಿ ಸಾಕು, ಒಂದಷ್ಟು 50 ವರ್ಷ ಬರೋದ್ರೊಳಗ ನಮ್ಮ ಊರಿಗೆ ಹೋಗಿ ಕೃಷಿ ಮಾಡಬೇಕು ಅನ್ನೋಂತ ಭಾವನೆ ಶುರು ಆಗಿದೆ ಅನ್ನುವಂಥದ್ದನ್ನ ಗುರುತಿಸಿ ಇಲ್ಲಿ ನೀವೆಲ್ಲರೂ ಕೃಷಿಯ ಕುರಿತು ಇಟ್ಟಿರುವಂತ ವೇದಿಕೆಯಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಬಹಳ ಸುತ್ಯಾರವಾಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಆಶ್ರಮದ ಮೂಲಕ ಸದ್ಗುರುಗಳು ಹೇಳಿರುವಂತ ಏನು ಚಿಂತನೆಗಳಿದೆ ಆ ಎಲ್ಲ ಚಿಂತನೆಗಳನ್ನ ನಾವೆಲ್ಲರೂ ಕೂಡ ಆಚರಿಸುವ ಮೂಲಕ ಅವರಿಗೆ ನಿಜವಾದಂತ ಗುರುನಮನ ಸಲ್ಲಿಸೋಣ. ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ಮಾತನಾಡಿ ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲ ಸಂಘಟಕ ಗುರುಗಳಿಗೆ ಮತ್ತೊಮ್ಮೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು.